ಹಾಯ್ ವೆಲ್ಕಮ್ ಬ್ಯಾಕ್ ಟು ಯುದ್ವಿ ಗೌಡಾಸ್ ವ್ಲಾಗ್. ನಾನು ಇವತ್ತು ಈಸಿ ಆ್ಯಂಡ್ ಟೇಸ್ಟಿಯಾಗಿ ಮೊಟ್ಟೆ ಸಾಂಬಾರು ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಈ ಥರ ಒಂದು ಸಲ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ. ನಾನಿಲ್ಲಿ ಫಸ್ಟ್ ಒಂದು ಮಿಕ್ಸರ್ ಜಾರ್ಗೆ 2 ಸಣ್ಣ ಈರುಳ್ಳಿ, ಒಂದು ಗಡ್ಡೆಯಷ್ಟು ದಪ್ಪು ಗಡ್ಡೆಯಷ್ಟು ಬೆಳ್ಳುಳ್ಳಿ, 1-2 ಇಂಚು ಶುಂಠಿ ಮತ್ತು ಸ್ವಲ್ಪ ಅರಿಶಿನ ತೊಗೊಂಡು ಕ್ಲೀನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಅದೇ ಮಿಕ್ಸರ್ ಜಾರ್ಗೆ ಒಂದು ಸ್ವಲ್ಪ ಕಾಯಿ, ಚಕ್ಕೆ, ಲವಂಗ, ಒಂಚೂರು ಹುರ್ಗಡ್ಲೆ ಮತ್ತು ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ಹಾಕ್ಕೊಂಡು ಪೇಸ್ಟ್ ಮಾಡಿಕೊಂಡು ಅದು ಸ್ವಲ್ಪ ಪೇಸ್ಟ್ ಆದಮೇಲೆ ಅದಕ್ಕೆ ಸಾಂಬಾರು ಪುಡಿ ಹಾಕ್ಕೊತಾ ಇದ್ದೀನಿ. ನಾವಿಲ್ಲಿ ನಾನ್ ವೆಜ್ಗೆ ಮತ್ತು ವೆಜ್ ಸಾಂಬಾರಿಗೆ ಒಂದೇ ಪುಡಿ ಯೂಸ್ ಮಾಡ್ಕೊತಾ ಇದ್ದೀನಿ. ನೀವು ಬೇಕಿದ್ದರೆ ಧನಿಯಾ ಪುಡಿ ಮತ್ತು ಚಿಲ್ಲಿ ಪೌಡರ್ 2 ಸಪ್ರೇಟಾಗಿ ಯೂಸ್ ಮಾಡ್ಕೊಬೋದು. ನಾನಲ್ಲಿ ಸ್ವಲ್ಪ ಸಾಂಬಾರು ಪುಡಿ ಹಾಕ್ಕೊಂಡು ಅದನ್ನು ಮತ್ತೆ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ಒಂದು ತಳ ಅಗಲಾಗಿರಬೇಕು ಆ ಥರ ಪಾತ್ರೆ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಸಾಸಿವೆ ಹಾಕ್ಕೊಂಡಿದ್ದೀನಿ. ಕರಿಬೇವಿದ್ರು ಕರಿಬೇವು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ ಅದ್ರ ಫ್ಲೇವರು. ನೆಕ್ಸ್ಟು ಅದಾದಮೇಲೆ ಸಾಸಿವೆ ಸಿಡಿದ್ಮೇಲೆ ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ ಎಲ್ಲ ಗ್ರೈಂಡ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಬಿಟ್ಟು ಅದರಲ್ಲಿರೋ ನೀರಿನ ಅಂಶ ಕ್ಲೀನಾಗಿ ಡ್ರೈ ಆಗಬೇಕು ಮತ್ತು ಅದ್ರ ಹಸಿ ವಾಸನೆ ಹೋಗಬೇಕು. ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಅದು ಫ್ರೈ ಆದಮೇಲೆ ಮಸಾಲೆ ರುಬ್ಬಿಟ್ಕೊಂಡಿದ್ವಲ್ಲ, ಖಾರಕ್ಕೆ ತೆಂಗಿನಕಾಯಿ ಮತ್ತು ಪುಡಿ ಅದನ್ನೆಲ್ಲ ಆ ಮಸಾಲೆ ಹಾಕ್ಕೊಂಡು ಅದು ಅಷ್ಟೇ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಳಿ. ಅದಿನ್ನೇನು ತಳ ಅಂಟ್ತಾ ಇದೆ ಅನ್ಬೇಕಿದ್ರೆ ನಿಮಗೆ ಕನ್ಸಿಸ್ಟೆನ್ಸಿಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ಮೊಟ್ಟೆ ಸಾರು ಸ್ವಲ್ಪ ಗಟ್ಟಿಯಾಗೇ ಇರಬೇಕು, ಆವಾಗ ಟೇಸ್ಟು ಚೆನ್ನಾಗಿರುತ್ತೆ. ನಾನು ಖಾರ ರುಬ್ಬಿದ್ನಲ್ಲ ಅದೇ ಜಾರನ್ನ ತೊಳ್ದಂಗೂ ಆಗುತ್ತೆ ಅಂದ್ಬಿಟ್ಟು ಅದೇ ಜಾರ್ಗೆ ನೀರು ಹಾಕ್ಕೊತಾ ಇದ್ದೀನಿ. ಅದನ್ನ ನೀಟಾಗಿ ಮಿಕ್ಸ್ ಮಾಡಿ. ಆ ನೀರು ಮತ್ತು ಖಾರ ಮಸಾಲೆ ಎಲ್ಲ ಫುಲ್ಲು ಮಿಕ್ಸ್ ಆಗಬೇಕು. ಆ ಥರ ಫುಲ್ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬರೋದಕ್ಕೆ ಬಿಡಿ. ನಾನು ಇನ್ನೂ ಉಪ್ಪು ಹಾಕಿಲ್ಲ. ಅದು ಒಂದು ಕುದಿ ಬಂದಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಯಾವಾಗಲೂ ಅಷ್ಟೇ ಸಾಂಬಾರಿಗೆ ಒಂದು ಕುದಿ ಬಂದಮೇಲೆ ಉಪ್ಪು ಹಾಕಿ, ಮತ್ತು ಉಪ್ಪು ಹಾಕಾದ್ಮೇಲೆ ಒಂದು ಕುದಿ ಬರುತ್ತೆ ನೋಡಿ, ಆವಾಗ ಟೇಸ್ಟ್ ನೋಡಿ. ಆವಾಗ ಖಾರ ಮತ್ತು ಉಪ್ಪಿನ ಟೇಸ್ಟು ನೀಟಾಗಿ ಗೊತ್ತಾಗುತ್ತೆ. ನಾವು ಉಪ್ಪೆಲ್ಲ ಹಾಕಾದ್ಮೇಲೆ ಏನು ಮಾಡಬೇಕಂದ್ರೆ ಮಸಾಲೆನ ಕ್ಲೀನಾಗಿ ಬೆಂದ್ಕೊಳಕ್ಕೆ ಬಿಡಬೇಕು. ಒಂದು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಕುದಿ ಬಂದಮೇಲೆ ಒಂದು 15 to 20 ಮಿನಿಟ್ಸ್ ಆ ಪುಡಿ ಏನು ಹಾಕಿರ್ತೀವಿ ಮತ್ತು ಮಸಾಲೆದೆಲ್ಲ ಹಸಿ ಸ್ಮೆಲ್ ಏನಿರುತ್ತೆ ಅದು ಫುಲ್ಲು ಹೋಗಬೇಕು. ಅದಷ್ಟು ಕುದಿಸ್ಬಿಟ್ಟು ಫ್ಲೇಮ್ನ ಕಮ್ಮಿ ಮಾಡ್ಕೊಳ್ಳಿ. ಅದು ಫುಲ್ಲು ಮಸಾಲೆಲ್ಲ ಬೆಂದಾದಮೇಲೆ, ಅಥವಾ ನಾವು ಹೊಸಬ್ರು ಅಂತ ಅನ್ನೋದಾದರೆ ಫ್ಲೇಮ್ನ ಫುಲ್ಲು ಆಫ್ ಮಾಡಿಬಿಟ್ಟು ಒಂದೊಂದೇ ಮೊಟ್ಟೆನ ಒಂದ್ರ ಮೇಲೆ ಒಂದು ಬಿಡಬಾರ್ದು, ನೀಟಾಗಿ ಹೊಡೆದ್ಬಿಟ್ಟು ಸ್ವಲ್ಪ ದೂರದಲ್ಲಿ ಬಿಡಬೇಕು. ಮೊಟ್ಟೆ ಬಿಡಬೇಕಾದ್ರೆ ಕ್ಲೀನಾಗಿ ಬಿಡಬೇಕು. ಪಕ್ಕ ಬಿಟ್ಟರೆ ಏನಾಗುತ್ತೆ ಅಂದರೆ ಒಂದಕ್ಕೊಂದು ಅಂಟ್ಕೊಂಡು ಆವಾಗಲೂ ಕಲಿಸ್ಕೊಂಡಂಗೆ ಆಗುತ್ತೆ. ನೀವು ತಿರುಗಿಸ್ಬೇಕಾದ್ರೂ ಅದು ಸ್ವಲ್ಪ ಕದ್ಕೋಗ್ಬಿಡುತ್ತೆ. ಅದಕ್ಕೆ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದ್ದು ತಳ ಅಗ್ಲಾಗಿರೋ ಪಾತ್ರೆ ತೊಗೊಳ್ಳಿ ಅಂತ. ಮೊಟ್ಟೆ ಎಲ್ಲ ಬಿಟ್ಟಾದಮೇಲೆ ನಾವು ಒಂದು 2 to 3 ಮಿನಿಟ್ಸ್ ಮೊಟ್ಟೆ ಸ್ವಲ್ಪ ಬೆಂದ್ಕೊಳ್ಳೋ ತನಕ ಅದನ್ನ ಕೈ ಆಡೋದಕ್ಕೆ ಹೋಗಬಾರ್ದು, ಅದರೊಳಗಡೆ ಸೌಟ್ ಕೂಡ ಹಾಕಬಾರ್ದು. ಫ್ಲೇಮ್ ಕಮ್ಮಿಯಾಗೇ ಇರಬೇಕು. ಒಂದು 3 ಮಿನಿಟ್ಸ್ ಆದಮೇಲೆ ಅದು ನೀಟಾಗಿ ಏನು ಮಾಡಬೇಕಂದ್ರೆ ತಿರುಗಿಸ್ಬಾರ್ದು. ಎಲ್ಲಿ ಬಿಟ್ಟಿದ್ದೀವೋ ಅಲ್ಲಿ ಮಾತ್ರ ಸೌಟ್ ತೊಗೋಬಾರ್ದು. ಅನ್ನ ಹಾಕೋ ಸ್ಪೂನ್ಗಳಿರುತ್ತಲ್ಲ ಆ ಥರ ಸ್ಪೂನಲ್ಲಿ ಸುಮ್ಮನೆ ಮೊಟ್ಟೆನ ತಳ ಅಂಟಂಗೆ ಎತ್ತಿ ಬಿಡಬೇಕು. ಬಿಟ್ಟಾದ್ಮೇಲೆ ಇನ್ನು ಸ್ವಲ್ಪ ಹೊತ್ತು ಬೇಯೋಕ್ಕೆ ಹಂಗೆ ಬಿಡಬೇಕು. ಯಾಕಂದರೆ ಭಂಡಾರ ಒಳಗಡೆ ಬೆಂದಿರಲ್ಲ. ನಾವೇನಾದರೂ ನೀಟಾಗಿ ಕಲಿಸ್ಬಿಟ್ಟು ಅದೆಲ್ಲ ಓಪನ್ ಆಗಿಬಿಡುತ್ತೆ. ತಳ ಕಚ್ಚಿದಂಗೆ ಮಾತ್ರ ಅದು ಸ್ವಲ್ಪ ಬಿಡಿಸ್ಕೊಳ್ಳಿ ಪಾತ್ರೆಯಿಂದ ಮೊಟ್ಟೆನ ಅಷ್ಟೇ. ಅದು ತಳ ಬಿಡಿಸಾದ್ಮೇಲೆ ನಿಮಗೆ ಮೊಟ್ಟೆ ಬೇಯೋಕ್ಕೆ ಗೊತ್ತಲ್ಲ, ಒಂದು 10 ಮಿನಿಟ್ಸು ಅಷ್ಟು ಟೈಮ್ ಬೇಯಿಸ್ಕೊಳ್ಳಿ, ಸಾಕಾಗತ್ತೆ. ನೋಡಿ ಇಲ್ಲಿ ನಾನು ಫುಲ್ ಮೊಟ್ಟೆ ಎಲ್ಲ ಬೆಂದಾದ್ಮೇಲೆ ನಾನು ಬಿಟ್ಟಿದ್ದು 5 ಮೊಟ್ಟೆ ಅದನ್ನು ಫುಲ್ಲಿ ತೆಗ್ದು ತೋರಿಸ್ತಾ ಇದ್ದೀನಿ. ಒಂದೇ ಒಂದು ಮೊಟ್ಟೆ ಕೂಡ ಒಡೆದೋಗಿಲ್ಲ. ನಾನು ಹೆಂಗೆ ಬಿಟ್ಟಿದ್ನೋ ಹಂಗೆ ಬೆಂದ್ಕೊಂಡಿದ್ದೆ. ಟೇಸ್ಟ್ ತುಂಬಾ ಚೆನ್ನಾಗಿತ್ತು. ಒಂದ್ಸಲ ಟ್ರೈ ಮಾಡಿ ನೋಡಿ. ಹಾಗೆಯೇ ಯಾರಿಗೆಲ್ಲ ಈ ಥರ ಈಸಿ ಸಾಂಬಾರ್ ರೆಸಿಪೀಸ್ ಬೇಕು ಮತ್ತು ಕ್ವಿಕ್ ಆ್ಯಂಡ್ ಈಸಿಯಾಗ ಲಂಚ್ ಬಾಕ್ಸ್ ರೆಸಿಪೀಸ್ ಬೇಕಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಫಾಲೋ ಮಾಡಿ.